ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಬಂಧುಗಳಿಗೆ ವಾಸ್ತು ಭವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಒಬ್ಬರು ಮಾಡಿಕೊಂಡು ಎಂಥ ಪರಿಪಾಟಲು ಪಡ್ತಾ ಇದ್ದಾರೆ ಅಂತ ಅದನ್ನು ಕೇಸ್ ಸ್ಟಡೀಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಪ್ರಶ್ನೆ ಒಬ್ರಿಗೆ ಏನು ಕೇಳ್ತಾ ಇದ್ದಾರೆ ಅಂದರೆ ಸೌದೆ ಒಲೆ ಮತ್ತು ಹಂಡೆ ಮನೆಗೆ ಯಾವ ಭಾಗದಲ್ಲಿಟ್ಟು ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತೀನಿ. ಆಮೇಲೆ ಲಾಸ್ಟ್ ಪ್ಲಾನೆಟರಿ ಪೊಸಿಷನ್ಸ್ ಆ್ಯಂಡ್ ಹೌಸ್ ಅಂದರೆ ಗ್ರಹಗಳ ಸ್ಥಾನ ನಮ್ಮ ಮನೆಯ ಯಾವ ಭಾಗದಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಂತ ಹೇಳ್ತೀನಿ. ಓಕೆ, ಇದರಲ್ಲಿ ಫಸ್ಟು ಏನು ತೊಗೊಂಡ್ಬಿಡೋಣ ಅಂತಂತಂದರೆ ಸೌದೆ ಒಲೆ ಮತ್ತು ಹಂಡೆ ಇದೆರಡನ್ನ ಯಾವ ಭಾಗದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಾಧಾರಣವಾಗಿ ವಾಸ್ತು ಪ್ರಕಾರ ಅಂತ ಬಂದಾಗ ಒಂದು ಅಗ್ನಿ ತತ್ವ ಯಾವುದು ಸೌತ್ ಈಸ್ಟ್ ಈ ಭಾಗದಲ್ಲೇ ಬರಬೇಕು ಅಂತ ಹೇಳುತ್ತೆ, ಅಥವಾ ಹಾಫ್ ಅರ್ಧ ಭಾಗ ಇದು ಈಸ್ಟು ಅಂತ ಅಂದ್ಕೊಂಡ್ರೆ ಈಸ್ಟ್ ಅರ್ಧ ನಾರ್ತು ಇದು ಅಂತಂತಂದರೆ ಈ ಈಸ್ಟಿನ ಈ ಭಾಗಕ್ಕಲ್ಲ ಈ ಭಾಗದಲ್ಲಿ ಇಲ್ಲೆಲ್ಲರೂ ಕೂಡ ನೀವು ಸೌದೆ ಒಲೆ ಅಥವಾ ಹಂಡೆಯನ್ನು ಇಟ್ಕೋಬೋದು. ಈ ಭಾಗದಿಂದ ಈ ಭಾಗದ ತನಕ ನೀವೆಲ್ಲ ಬೇಕಾದ್ರೂ ಸೌದೆ ಒಲೆ ಮತ್ತು ಅದು ಹಂಡೆ ಒಲೆಯನ್ನು ನೀವು ಇಟ್ಕೋಬೋದು. ಯಾವುದೇ ರೀತಿಯಲ್ಲಿ ವಾಸ್ತು ದೋಷಗಳು ಬರೋದಿಲ್ಲ, ಮಾಡ್ಕೊಳ್ಳಿ. ವಿಶೇಷವಾಗಿ ಸೌದೆ ಒಲೆ ಹಂಡೆ ಒಲೆ ಅಂತಂದಾಗ ಹಳ್ಳಿಗಳ ಕಡೆ ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ನಾನು ಮಾಡಿದಂಥ ಒಂದು 4 ಪ್ರಾಜೆಕ್ಟ್ಗಳಲ್ಲಿ ಪರ್ಪಸ್ಫುಲ್ಲಿ ಅದನ್ನು ಕ್ರಿಯೇಟ್ ಮಾಡಿಸಿದ್ವಿ. ನಾವೇನಾದ್ರು ಅಲ್ಲಿ ಹೋದಾಗ ಏನು ಮಾಡಿದ್ರೆ ಅಲ್ಲೇನಾದ್ರು ಒಂದಿನ ಉಳ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಏನು ಮಾಡ್ತೀವಿ, ಅಲ್ಲಿರೋ ಇವ್ರಿಗೆ ಹೇಳ್ತಾ ಇರ್ತೀವಿ, ಅಲ್ಲಿ ವಾಚ್ಮ್ಯಾನ್ಗೆ ಹೇಳ್ಬಿಟ್ಟು ನೋಡಪ್ಪ ಸೌದೆ ಒಲೆ ಅಂದರೆ ಸೌದೆ ಹಂಡೆಗೆ ಏನಿರ್ತದಲ್ಲ ಹಂಡೆ ಅದನ್ನು ಸ್ವಲ್ಪ ಕಾಯಿಸ್ಕೊಂಡು ಮಾರನೇ ದಿನ ನಾವು ಅದು ಸ್ನಾನ ಮಾಡ್ಕೊಳ್ತೀವಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಬಹಳನೇ ಡಿಫ್ರೆನ್ಸ್ ಇರುತ್ತೆ. ಆ ಸೌದೆ ಹಂಡೆಯಲ್ಲಿ ಏನು ಕಾದಿರುತ್ತಲ್ಲ ಆ ನೀರನ್ನೇನಾದ್ರು ನಾವು ಸ್ನಾನ ಮಾಡಿದಾಗ ಏನಾಗುತ್ತೆ, ಮೈಯಲ್ಲಿ ಬರುವಂಥ ಫ್ರೆಶ್ನೆಸ್ಸೇ ಬೇರೆ ಇರುತ್ತೆ, ಆ ಮೈಯಲ್ಲಿ ಬರುವಂಥ ಘಮಲೇ ಬೇರೆ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನಮ್ಮ ಹಿಂದಿನ ಕಾಲದವರೆಲ್ಲ ಅಷ್ಟು ಆರೋಗ್ಯವಾಗಿದ್ದರು ಅಂತ ಗೊತ್ತಾಗ್ತದೆ ನನಗೆ. ನೀವು ಗೀಸರಲ್ಲಿ ಏನೇ ಮಾಡಿಕೊಡ್ರಿ ಅಷ್ಟು ಬರೋಲ್ಲ, ಬಟ್ ಅದು ಸೌದೆ ಹಂಡೆಯಿಂದ ಮಾಡಿದಾಗ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಹೋದಾಗ ಪ್ರಿಫರಬಲ್ ಏನು ಮಾಡ್ತೀವಿ, ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ಕೊಡಪ್ಪ ಅಂತ ಹೇಳ್ತೀವಿ. ಅದಕ್ಕೆ ಅಂತ ವಿಶೇಷವಾಗಿ ಮಾಡಿದ್ದೀವಿ ನಾವು ಜಾಗ. ಸೊ ಅಲ್ಲಿ ಸೌದೆ ಒಲೆಯಲ್ಲಿ ಬೇಯಿಸೇನೆ ಮಾಡಿ ಕರಿಯೋಂಥದ್ದು ಏನು ಬೇಕಿದೆ ಎಲ್ಲ ಅದರಲ್ಲೇ ಮಾಡ್ತೀವಿ ನಾವು. ತುಂಬ ಅದರ ಟೇಸ್ಟೇ ಡಿಫ್ರೆಂಟ್ ಇರ್ತದೆ. ಎಷ್ಟು ಟೇಸ್ಟು ಚೆನ್ನಾಗಿರುತ್ತೋ ಅಂದರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಅದರ ಮೂಲಕ ನಮ್ಗೆ ಆರೋಗ್ಯನೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಯಾರು ಕೇಳಿದ್ರು ಪುಣ್ಯಾತ್ಮರು ಮಾಡ್ಕೊಳ್ಳಿ. ನಮ್ಗೆ ಅನುಕೂಲ ಇಲ್ಲ, ನಿಮ್ಗೆ ಅನುಕೂಲ ಇದೆ, ದಯವಿಟ್ಟು ಮಾಡ್ಕೊಳ್ಳಿ. ಸೊ ಈ ಭಾಗದಿಂದ ಏನು ಪೂರ್ವದ ಮಧ್ಯಭಾಗದಿಂದ ಆ ಕಡೆ ಹೋಗಿ ದಕ್ಷಿಣದ ಮಧ್ಯಭಾಗದ ತನಕನೂ ಬರಬಹುದು, ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ರೈಟ್. ಪ್ಲಾನೆಟರಿ ಪೊಸಿಷನ್ಸ್ ಅಂತ ಬಂದಾಗ ಎಲ್ಲ ಹೆಚ್ಚು ಕಮ್ಮಿ 7 ಪ್ಲಾನೆಟ್ಸ್ ಮಾತಾಡ್ಬಿಟ್ಟು ಇನ್ನು ಇರೋವಂಥದ್ದು ರಾಹು ಅಂಡ್ ಕೇತು ವಾಸ್ತು ಪ್ರಕಾರ ಮನೆಗೆ ಯಾವ ಭಾಗದಲ್ಲಿರುತ್ತೆ ಅಂತಂದಾಗ ಮನೆಯ ಹೊರಗಡೆಗಿರುತ್ತೆ ಅಂತ ಮಾತಾಡುತ್ತೆ ವಾಸ್ತು ಪ್ರಕಾರ. ಇದು ರಾಹು ಪೊಸಿಷನ್ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಇದು ರಾಹು. ಕೇತು ಅಂತ ಬಂದಾಗ ಈ ಬ್ರಹ್ಮಸ್ಥಾನದಿಂದ ಸ್ವಲ್ಪ ಈ ಕಡೆ ಈಶಾನ್ಯದ ಕಡೆಗೆ ಕೇತು ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಕೇತುವನ್ನು ಯಾವ ರೀತಿ ನೋಡ್ಬೋದು ಅಂತ ಅನ್ನೋದಾದಾಗ ನಾಯಿಗೆ ನಾವು ಕೇತು ಅಂತ ಹೇಳ್ತೀವಿ. ಓಕೆ, ಸೊ ಯಾರ ಮನೆಯಲ್ಲಿ ನಾಯಿಯನ್ನು ಸಾಕಿರ್ತಾರೋ ಅವ್ರ ಮನೆಯಲ್ಲಿ ಕೇತುವಿನ ಮೂಲಕ ಆ ಮನೆಗೆ ಒಂದು ರಕ್ಷಣೆ ಇದ್ದೇ ಇರುತ್ತೆ. ಒಂದು ನಾಯಿ ಇತ್ತು ಅಂತಂದರೆ ಮನೆಗೆ ಒಂದು ಸಣ್ಣ ರಕ್ಷಣೆ ಇದ್ದೇ ಇರುತ್ತಲ್ವಾ. ರೈಟ್. ಸೊ ಹಾಗಾಗಿ ರಾಹು ಅಂಡ್ ಕೇತು ಮನೆಯ ಹೊರಭಾಗದಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಮಾಡಿಕೊಂಡು ಈ ಮನೆಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇರುತ್ತೆ ಅಂತ ವಾಸ್ತು ಪ್ರಕಾರ ಹೇಳ್ತಾ ಇದೆ. ಸರಿ, ಹಂಗೆ ನೋಡೋಕೆ ಹೋದಾಗ ಏನಾಗುತ್ತೆ, ಇದು ಹಾಗೆ ಆಗುತ್ತಲ್ವಾ. ಸೊ ರಾಹು ಅಂತಂತ ತೊಗೊಂಡಾಗ ರಾಹುವನ್ನು ಯಾವುದ್ರ ಮೂಲಕ ನೋಡ್ಬೋದು ಅಂತಂದರೆ ನಾಗಪ್ಪ ಅಂತ ನೋಡ್ತೀವಿ. ಎಷ್ಟೋ ಕಡೆ ನೋಡ್ತಾ ಇರ್ತೀವಿ ನಾಗಪ್ಪ ಅಲ್ಲಿದ್ದಾನೆ ಅಂತಂತಂದರೆ ಬೇರೆಯವರ ಯಾವ ಕಳ್ಳಪ್ಪನೂ ಅಲ್ಲಿ ಹೋಗಲ್ಲ, ಅರ್ಥ ಆಯ್ತಲ್ವಾ. ಸೊ ಆ ರೀತಿ ನಾವು ಅದಕ್ಕೆ ತೊಂದರೆ ಕೊಡಲಿಲ್ಲ, ಅದು ನಮಗೆ ತೊಂದರೆ ಕೊಡಲ್ಲ. ಬಟ್ ಬೇರೆಯಂಥವ್ರು ಬರೋವಂಥವ್ರಿಗೆ ಏನಾಗುತ್ತೆ, ಅದರ ಪ್ರಭಾವ ಗೊತ್ತಿರಲ್ಲ. ಅಲ್ಲಿ ಹಾವು ಕಂಡ್ರೆ ಸಾಕು ಓಡಾಕ್ತಾರೆ ಅಲ್ವಾ. ಸೊ ರಾಹು ಸಾಧಾರಣವಾಗಿ ಹಾವಿನ ರೂಪದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಕೇತು ನಮ್ಮ ಭೈರವನ ರೂಪದಲ್ಲಿ ಇರ್ತಾನೆ, ಮನೆಯನ್ನು ಕಾಯ್ತಾನೆ ಅಂತ ಹೇಳ್ತಾ ಇರ್ತಾರೆ. ರೈಟ್. ಇನ್ನೊಂದು ಬೆಸ್ಟ್ ಕೇಸ್ ಸ್ಟಡಿ, ಸಾಧಾರಣ ಕೇಸ್ ಸ್ಟಡೀಸಲ್ಲಿ ಆಗಿರೋಂಥ ಮಿಸ್ಟೇಕ್ಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ. ಸೊ
ಒಂದು 4 ವರ್ಷಕ್ಕೆ ಮುಂಚೆ ಒಂದು ಟೀಮ್ ಬಂದಿದ್ರು, ಒಂದು ಆರ್ಕಿಟೆಕ್ಟು, ಇಂಜಿನಿಯರು ಟೀಮು ಇವರೆಲ್ಲ ಬಂದಿದ್ರು. ನನ್ನ ಬಗ್ಗೆ ಗೊತ್ತಿತ್ತು, ನನ್ನ ಹತ್ರ ಬಂದು ಕೇಳ್ಕೊಂಡು ಹೋದರು. ಅವರೆಲ್ಲ ನನ್ನ ಹತ್ರ ಒಂದು ಕಾಲದಲ್ಲಿ ಜೂನಿಯರಾಗಿ ವರ್ಕ್ ಮಾಡಿದ್ರು. ಅವರೆಲ್ಲ ವರ್ಕ್ ಮಾಡಿದ್ದಾದರೂ ಹೊಸ ಆಫೀಸ್ ಮಾಡ್ತಾ ಇದ್ದೀವಿ ಸರ್, ಇದಕ್ಕೆ ಒಂದು ಸ್ವಲ್ಪ ವಾಸ್ತು ಗೀಸ್ತೆಲ್ಲ ನೋಡ್ಕೊಡಿ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಒಂದು ವಾಸ್ತು ಪ್ರಕಾರ ಹೇಳಿದೆ, ನಾನು ಇಂತಿದ್ದ ಜಾಗದಲ್ಲಿ ಈಗ ಇರಲಿ ಅಂತ ಹೇಳಿದ್ದೆ. ಉಳಿದು ನೀವು ನೋಡ್ಕೊಳಪ್ಪ, ನೀವು ಆರ್ಕಿಟೆಕ್ಟ್ಸ್ ತಾನೇ, ನೀವು ಡಿಸೈನ್ ಮಾಡಿ ಅಂದರೆ ಡಿಸೈನು ಮಾಡಿದ್ರು, ಎಲ್ಲ ತಂದರು ಮಾಡಿದ್ರು. ಅವರಿಗೆ ಒಂದು ರೂಮ್ ಬೇಕಾಗಿತ್ತು. ಎಲ್ಲಿಗೆ? ಒಂದು ಕನ್ಸಲ್ಟೇಷನ್ ರೂಮ್ ಬೇಕಾಗಿತ್ತು. ಎಲ್ಲಿ ಬೇಕಾಗಿತ್ತು? ಇಲ್ಲಿ ಬೇಕಾಗಿತ್ತು. ಓಕೆ, ಈ ರೀತಿ ಇದೆ. ಇದು ದೊಡ್ಡದಾಗಿ ಒಂದು ಅವರು ಕಾನ್ಫರೆನ್ಸ್ ಹಾಲ್ ಮಾಡಿ, ಈ ಕಡೆ ಬಂದಾಗ ಇಲ್ಲಿ 3 ಚೇಂಬರ್ ಮಾಡಿ, ಓಕೆ, ಇಲ್ಲೆಲ್ಲ ಸ್ಟಾಫ್ಗೆಲ್ಲ ಮಾಡಿಕೊಂಡು, ಸೊ ಇದು ಈ ಕಡೆಗೆಲ್ಲ ಟಾಯ್ಲೆಟು, ಇದೆಲ್ಲ ಪ್ಯಾಂಟ್ರಿ ಎಲ್ಲ ಇದೆ. ಓಕೆ, ಇಲ್ಲಿ ಬಂದಾಗ ಅವ್ರದ್ದು ರಿಸೆಪ್ಷನ್ ಹಾಲು ಅದೆಲ್ಲ ಇದೆ. ಇಲ್ಲಿತ್ತು. ನಾನೇನು ಹೇಳಿದೆ, ನೋಡಪ್ಪ ಇದೆಲ್ಲ ಬಳಸ್ಕೊಡ್ರಿ, ಇದರಲ್ಲಿ ಒಂದು ಜಾಗ ಹೇಳಿದೆ, ಇದು ಬಳಸ್ಕೊಬೇಡಿ, ಈ ರೂಮನ್ನು ಜಾಸ್ತಿ ಬಳಸೋಕೋಬೇಡಿ ಅಂತಂತ ಹೇಳಿದ್ದೆ. ಈ ಜಾಗನ ಜಾಸ್ತಿ ಬಳಸಬೇಡಿ ಅಂತ ಹೇಳಿದ್ದೆ ನಾನು. ಯಾವುದು? ಈ ರೂಮನ್ನು ಜಾಸ್ತಿ ಬಳಸೋಕೋಬೇಡಿ. ಯಾರೋ ಬಂದರು ಮಾಡ್ರು, ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡು ಮಾತಾಡೋಣ, ಮುಗಿಸೋರ ಮಾಡ್ಕೊಂಡು ಕಳಿಸ್ಬಿಡಿ ಅಷ್ಟೇ. ಬಟ್ ಇಲ್ಲಿ ಯಾರು ಪರ್ಮನೆಂಟಾಗಿ ಕೂತ್ಕೋಬೇಡಿ ಅಂತಲೇ ಹೇಳಿದೆ. ಇಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಬೇಡಿ ಅಂತಲೇ ಹೇಳಿದೆ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಾರೆ, ಇಲ್ಲೆಲ್ಲ ಕೂತ್ಕೊಂಡ್ರೆ AC ಹಾಕೋಬೇಕಲ್ಲ, ಸೊ ಇಲ್ಲಿ ಕಿಟಕಿ ಇತ್ತು ಅಂತಂದ್ಬಿಟ್ಟು ಏನು ಮಾಡ್ಬಿಟ್ಟಿದ್ದಾರೆ, ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಯಾರು? ಇದರ ಬಾಸ್ ಬಂದು ಇಲ್ಲಿ ಕೂತ್ಕೊಂಡಿದ್ದಾನೆ, ಕೂತ್ಕೊಂಡು ವ್ಯವಹಾರ ಮಾಡಿದ್ದಾನೆ. ಚೆನ್ನಾಗಿ ಬಂದಿದೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದಿದೆ, ಚೆನ್ನಾಗಿ ದುಡ್ಡು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಏನಾಗಿದೆ ಅಂತಂತಂದರೆ, ಎಲ್ಲಿ ದುಡ್ಡು ಹೆಂಗೆ ಹೋಗ್ತಿದೆ, ಏನು ಹೋಗ್ತಿದೆ, ಏನೂ ಲೆಕ್ಕಾಚಾರ ಇಟ್ಕೊಳ್ಳೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ. ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಕೂಡ ಅಷ್ಟೇ ಕೋಟಿಗಟ್ಟಲೆ ಸಾಲ ಇಟ್ಕೊಂಡಿದ್ದಾರೆ. ಕೊನೆಗೆ ಮತ್ತೆ ಬಂದು ಕೇಳೋದು. ನಾನು ಹೇಳಿದೆ, ಯಾರ್ಯಾರು ಎಲ್ಲಿ ಕೂತ್ಕೊಳ್ತೀರಾ ಬಾಸ್, ನೀ ಎಲ್ಲಿ ಕೂತ್ಕೊಳ್ತೀಯಪ್ಪ ಅಂತಂದ್ರೆ, ಸರ್ ನಾನು ಇಲ್ಲೇ ಕೂತ್ಕೊಳ್ತಾ ಇದ್ದೀನಿ. ನಾನು ಅವತ್ತೇ ಹೇಳೋದಲ್ಲ, ಸ್ಟಾರ್ಟಿಂಗಲ್ಲೇ ಹೇಳೋದಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಬೇಡ್ರಿ, ಇಲ್ಲಿ ಕೂತ್ಕೊಂಡು ಡಿಸೈನ್ ಮಾಡಬೇಡಿ, ಇಲ್ಲಿ ಕೂತ್ಕೊಂಡು ಯಾವುದೇ ರೀತಿಯಾದಂಥ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಹೋಗಬೇಡಿ. ಓಕೆ, ಇನ್ಸ್ಟ್ರಕ್ಷನ್ಸ್ ಕೊಡೋವಂಥದ್ದು, ಡ್ರಾಯಿಂಗ್ ರಿಲೀಸ್ ಮಾಡೋವಂಥದ್ದು ಯಾವುದೋ ಕಾರಣಕ್ಕೂ ಇಲ್ಲಿ ಕೂತ್ಕೊಂಡು ಮಾಡಬೇಡಿ ಅಂತ ಹೇಳಿದಿಲ್ಲ. ಯಾಕೆ ಇಲ್ಲಿ ಕೂತ್ಕೊಂಡು ಮಾಡಿದ್ರಿ ಸರ್? ನನಗೆ AC ಕೂತ್ಕೊಂಡ್ರೆ ಆಗಲ್ಲ ಸರ್, ಹಾಗಾಗಿ ಇಲ್ಲಿ ಬಂದೆ. ಆಯಿತು, 4 ವರ್ಷದಲ್ಲಿ ಏನು ಬೇಕಾದಷ್ಟು ಪ್ರಾಜೆಕ್ಟ್ ಮಾಡಿದ್ದಾರೆ, ಒಂದು 45-50 ಪ್ರಾಜೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇವತ್ತು ನೋಡಿದ್ರೆ ಈತ ಬಹಳ ದುಃಖದಲ್ಲಿದ್ದಾನೆ, ಬಹಳ ಕಾಯಿಲೆಗಳಿಂದ ಸಫರ್ ಆಗ್ತಾ ಇದ್ದಾನೆ. ಯಾಕೆ ಅಂತಂದರೆ, ಇದು ಬಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಪಶ್ಚಿಮ ವಾಯುವ್ಯದಲ್ಲಿ ಕೂತ್ಕೋಬೇಡಿ ಅಂತ ಹೇಳಿದ್ದಾನೆ. ದಿನಕ್ಕೊಂದು 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ಕೂತ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಆಗಲ್ಲ. ಬಟ್ ಪರ್ಮನೆಂಟಾಗಿ ಕೂತ್ಕೊಳ್ಳೋದು ನೋಡೋ, ಪರ್ಮನೆಂಟಾಗಿ ಕೂತ್ಕೊಂಡಿದ್ದೇನೆ. ಇವತ್ತು ಏನಾಗ್ತಿದೆ, ಇದು ವಾಸ್ತು ಅನ್ನೋಂಥದ್ದು ವಾಸ್ತವ ಅನ್ನೋಂಥದ್ದನ್ನು ಪ್ರೂವ್ ಮಾಡ್ತಾ ಇದೆ. ಓಕೆ, ಆ ಜಾಗದಲ್ಲಿ ಕೂತ್ಕೊಂಡು ಮಾಡಿದ್ರೆ ದುಃಖ ದುಗುಡ ದುಮ್ಮಾನ ಬಂದೇ ಬರುತ್ತೆ ಅಂತ ಅನ್ನೋದನ್ನು ವಾಸ್ತು ಹೇಳುತ್ತೆ. ನೋಡಿ, ಇವತ್ತೇನಾಗಿದೆ, ಅವನಿಗೆ ದುಃಖ ದುಗುಡ ದುಮ್ಮಾನ 3 ಬಂದಿದೆ. ಅವನ ಆರೋಗ್ಯ ಸ್ಥಿತಿ ನೋಡಿದ್ರೆ ಯಪ್ಪ ಬಹಳ ಬೇಜಾರಾಗ್ಬಿಡುತ್ತೆ. ಅಷ್ಟು ಅನಾರೋಗ್ಯ ಮಾಡ್ತಾ ಇದೆ. ಏನು 1-2 ದಿನ ಅಲ್ಲ, 4 ವರ್ಷ ಅದೇ ಜಾಗದಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಿದ್ದಾನೆ. ದೊಡ್ಡ ಸಾಲದಲ್ಲಿ ಮುಳುಗ್ತಾ ಇದ್ದಾರೆ, ಅನಾರೋಗ್ಯ ಕಾಡ್ತಾ ಇದೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗ್ತಾ ಇದ್ದಾರೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಇದು ವಾಸ್ತುವಲ್ಲಿ ಆಗ್ತಾರಂಥ ದೊಡ್ಡ ಮಿಸ್ಟೇಕ್ಸು. ಸರಿ ಗೊತ್ತಿಲ್ಲದೆ ಏನು ಮಾಡ್ತಾರೆ ಜನ, ಅಲ್ಲೇನಾದ್ರು ಕೂತ್ಕೊಂಡು ಮಾಡಿದ್ರೆ ದೀರ್ಘಕಾಲದ ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ಹೋಯ್ತು ಅಂತಾರೆ. ದೀರ್ಘಕಾಲದ ಸಂಸಾರವನ್ನು ಅಲ್ಲಿ ನಡ್ಸೋಕೆ ಹೋದರೆ ಕೂಡ ಎಲ್ಲ ಹಾಳಾಗೋಗುತ್ತೆ. ಬೇಕಾದಷ್ಟು ಕೇಸ್ಗಳು ಇದು ನನಗೆ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದೆ. ಸೊ ನಿಮಗೇನಾದ್ರು ಆ ಥರ ಆಗ್ತಿತ್ತು ಅಂದರೆ ದಯವಿಟ್ಟು ಸ್ಥಳ ಬದಲಾವಣೆ ಮಾಡಿ. ಓಕೆ, ಹೆಚ್ಚೆಚ್ಚಿಗೆ ಲೈಕನ್ನು ಕೊಡ್ತಾ ಹೋಗಿ, ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ, ಎಲ್ಲದಕ್ಕೂ ಕೂಡ ಸಮಂಜಸವಾದ ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತಹ ಉತ್ತರವನ್ನು ಎಲ್ರಿಗೂ ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಬಹುದಾ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾನೆ. ನಮಸ್ತೆ, ಜೈ ಹಿಂದ್.